ಹಾಯ್, ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇಷ್ಟು ದಿವಸ ನನ್ನ ಗಂಟಲು ಸ್ವಲ್ಪ ಹಾಳಾಗಿತ್ತು, ಈಗ ಸ್ವಲ್ಪ ಸೆಟೆಟ್ ಆಗಿದೆ. ಎಲ್ಲರದು ಹೇಗೆ ನಡೀತಿದೆ ಯುಗಾದಿ ಹಬ್ಬದ ಶಾಪಿಂಗ್, ಕ್ಲೀನಿಂಗ್ ಎಲ್ಲನೂ? ನಮ್ಮದು ಇವತ್ತು ಶಾಪಿಂಗ್ ಪ್ಲ್ಯಾನು. ಶಾಪಿಂಗ್ ಅಂತ ಹೋಗಿದ್ದೀವಿ. ಸೊ ಸ್ಯಾರೀಸ್ ಬೇಕಿತ್ತು. ಫಸ್ಟು ಸ್ಯಾರೀಸ್ಗೆ ಹೋದ್ವಿ. ಸ್ಯಾರೀಸ್ ಸೆಲೆಕ್ಷನ್ ಮಾಡ್ಕೊಂಡಿದ್ದಾಯಿತು. ಮತ್ತು ತುಂಬ ಬಿಸಿಲಿರೋದ್ರಿಂದ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ. ಹೊರಗಡೆ ಹೋದರೆ ಸಾಕು ನೀರು ಕುಡಿಬೇಕು ಅನಿಸುತ್ತೆ. ಈಗ ತುಂಬ ವಾಟರ್ ಮಿಲನ್ನು ತಿನ್ನಬೇಕು. ಏನಕ್ಕೆ ಅಂದರೆ ನಮ್ಮ ಬಾಡಿ ತುಂಬ ನೀರಿನ ಅಂಶ ತೊಗೊಳಕ್ಕೆ ಇಷ್ಟಪಡುತ್ತಲ್ವ. ಹಾಗಾಗಿ ನೀರಿನ ಅಂಶ ಇರೋ ಹಣ್ಣುಗಳನ್ನ ತಿನ್ನೋದ್ರಿಂದ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ. ನನಗೆ ಸ್ವಲ್ಪ ಬ್ಯಾಗುಗಳ ಬಗ್ಗೆ ಕ್ರೇಜ್ ಇದೆ. ಹಾಗಾಗಿ ಬ್ಯಾಗ್ ಕಲೆಕ್ಷನ್ಸ್ ಮಾಡ್ತಾಯಿರ್ತೀನಿ. ನಾನು ಟ್ರೆಂಡ್ಸಿಗೆ ಹೋದಾಗ ನೋಡಿದೆ ಬ್ಯಾಗ್ ಏನೇನು ಕಲೆಕ್ಷನ್ಸ್ ಬಂದಿದೆ. ತುಂಬ ಚೆನ್ನಾಗಿದೆ, ಬ್ಯಾಗ್ ಕಲೆಕ್ಷನ್ಸ್ ಚೆನ್ನಾಗಿದೆ. ಬಟ್ ಬಟ್ಟೆ ಏನು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ನನ್ನ ಮಗ ತೋರಿಸ್ತಾ ಇದ್ದಾನೆ, ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ. ನನ್ನ ತಂಗಿ ಮಗ ನೋಡಿ, ಅವನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ, ತೋರಿಸ್ತಾ ಇದ್ದಾನೆ. ಗಂಡು ಮಕ್ಕಳದು ಒಂದು ವೇಳೆ ಹಾಗೂ ಹಿಂಗೂ ನಡೆದೋಗುತ್ತೆ. ಬಟ್ ಹೆಣ್ಮಕ್ಳದ್ದು ಇದೆಯಲ್ಲ, ತುಂಬ ಕಷ್ಟ. ಅವ್ರದ್ದು ಶಾಪಿಂಗ್ ಮಾಡೋದು ಅಂದರೆ ನಮ್ಮದು ಮುಗಿದೇ ಇರೋ ಕತೆ. ಎಲ್ಲಿಗೆ ಹೋದ್ರೂ ಅಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ ನಮ್ಮದು. ಏನಕ್ಕೆ ಅಂದರೆ ನಮ್ಮದು ಏನಂತಾರೆ, ಹೆಣ್ಮಕ್ಳ ಸ್ವಭಾವನೇ ಹಂಗೆ. ಮನಸ್ಸಲ್ಲಿ ಏನೋ ಇಟ್ಕೊಂಡು ಹೋಗಿರ್ತೀವಿ, ಅಲ್ಲೇನೋ ಬೇರೆದು ನೋಡ್ತೀವಿ, ಮತ್ತೇನೋ ತೊಗೊಂಬರ್ತೀವಿ. ತುಂಬ ಓಡಾಡಿ ಸುಸ್ತಾಗ್ಬಿಟ್ಟು ನೋಡಿ ಮಶ್ರೂಮ್ ಬಿರಿಯಾನಿ ತಿಂತಾಯಿದ್ದೀವಿ. ಅಲ್ಲಿಂದ ಮತ್ತೆ ನಾವು ವೆಜ್ ಸೈಡಿಗೆ ಹೋದ್ವಿ. ನೋಡಿ, ವೆಜ್ ಸೈಡಲ್ಲಿ ಇಯರಿಂಗ್ ಕಲೆಕ್ಷನ್ಸ್ ಅಂತೂ ತುಂಬಾ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ವೆಸ್ಟ್ರನ್ ಎಲ್ಲ ಹಾಕೋರಿಗೆ ಸಖತ್ತಾಗಿರುತ್ತೆ. ಮತ್ತು ಬ್ಯಾಂಗಲ್ಸ್ ಅಂತೂ ಸಖತ್ತಾಗಿತ್ತು, ತುಂಬ ಇಷ್ಟ ಆಯಿತು. ಬಟ್ ಏನೋ ತೊಗೊಂಡಿಲ್ಲ ನಾನು. ನೋಡಿ, ಅಲ್ಲಿನೂ ಸೆಟ್ ಆಗಲಿಲ್ಲ ಬಟ್ಟೆ. ಮತ್ತು ಯಾವುದೋ ಒಂದೋ ಎರಡೋ ಸೆಟ್ ಆಯಿತು, ಅದೊಂದು 2 ತೊಗೊಂಡ್ವಿ. ಅಲ್ಲಿ ಬಟ್ಟೆ ಚೆನ್ನಾಗಿಲ್ಲ ಅಂತಲ್ಲ, ಬರೀ ವೆಸ್ಟರ್ನ್ ವೇರ್ ಇರೋದ್ರಿಂದ, ಮಕ್ಕಳಿಗೆ ಈಗ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ನನಗೆ ಸ್ವಲ್ಪ ಟ್ರೆಡಿಷ್ನಲ್ ಹಾಕಬೇಕು ಅಂತ ಇಂಟ್ರೆಸ್ಟು. ಅಲ್ಲಿನೂ ಹೋಗಿ ಬ್ಯಾಗೆಲ್ಲ ಚೆಕ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಈ ಥರ ಸರ ನೋಡಿ, ಟ್ರೆಡಿಷ್ನಲಾಗಿ ಹಾಕ್ಕೊಂಡಾಗ ಈ ಥರ ಎಲ್ಲ ವೇರ್ ಮಾಡಿದರೆ ಏನು ಸಖತ್ತಾಗಿರುತ್ತೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಟ್ರೆಡಿಷ್ನಲಾಗಿರೋಕ್ಕೆ ಇಷ್ಟಪಡ್ತೀನಿ. ಈ ಬಳೆ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಸೀರೆ ಹಾಕಿದಾಗ ಹಾಕಿದರೆ ಸಖತ್ತಾಗಿರುತ್ತೆ. ಹೆಣ್ಮಕ್ಳಿಗೆ ಹಂಗೆ ಅಲ್ವಾ, ಸೀರೆ ಹಾಕಿದಾಗ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಎಲ್ಲರೂ ಹೆಂಗೆ ಪ್ರಿಪ್ರೇಷನ್ಸ್ ಮಾಡ್ಕೋತಿದ್ದೀರಾ ಯುಗಾದಿಗೆ? ಹೊಸ ವರ್ಷ ಬರ್ತಾ ಇದೆ ನಮಗೆ ಹೊಸ ವರ್ಷ ಬರ್ತಾ ಇದೆ. ಹೊಸ ಚಿಗುರು, ಕೋಗಿಲೆ ಕೂಗು, ಮಲ್ಲಿಗೆ ಹೂವು. ನಾನು ಹಿಂದಿನ ಸೀಸನ್ನಲ್ಲೇ ಹೇಳ್ದಂಗೆ ತುಂಬಾ ಚೆನ್ನಾಗಿ ಈಗ ಮಲ್ಲಿಗೆ ಬರುತ್ತೆ. ನೋಡಿ, ಮುಗೀತು ನಮ್ಮದು ಶಾಪಿಂಗು. ಇಷ್ಟೇ ಮಾಡಿದ್ದು. ಇಷ್ಟು ಮುಗಿಸ್ಕೊಂಡು ಹೊರಟ್ವಿ. ಹೆಂಗಿದೆ ಅಂದರೆ, ಈಗ ಬೆಂಗಳೂರು ಪಿಂಕ್ ಸಿಟಿ ಆಗಿದೆ. ಎಲ್ಲೇ ನೋಡಿದರೂ ಪಿಂಕಾಗಿ ಹೂವು ಕಾಣ್ತಾ ಇರುತ್ತೆ. ರೋಡಲ್ಲಿ ಯಾರೋ ದೇವ್ರು ಬಂದಾಗ ಹಾಸ್ತಾರಲ್ಲ ಹೂವು, ಹಂಗಿದೆ. ತುಂಬ ಚೆನ್ನಾಗಿದೆ. ಮರದ ಕೆಳಗಡೆ ಬೀಳ್ತಾನೇ ಇರುತ್ತೆ, ಹೂವಿನ ಮಳೆ ಬರ್ತಾ ಇರುತ್ತೆ. ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಹೊರಗಡೆ. ನೈಟ್ ಔಟ್ ಅಂದರೆ ಏನೋ ರೆಗ್ಯುಲರ್ ಹೋಗೋರಿಗೆ ಗೊತ್ತಿರುತ್ತೆ. ಬಟ್ ನಾವು ಫಸ್ಟ್ ಟೈಮ್ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು.